ಪ್ರಪಂಚ ಹೇಳ್ಕೊಟ್ಟಂಗೆ ಜೀವನ ಮಾಡ್ತೀವಿ ಅಂತ ಹೇಳಿದ್ರೆ ಲೈಫಲ್ಲಿ ಬರೇ ಓದು, ಕೆಲಸ, ಮದುವೆ, ಮಕ್ಕಳು ಆ್ಯಂಡ್ ಒಂದಿನ ಸಾವು ಬ್ಯೂಟಿಫುಲ್ ಅಂತ ಅನಿಸೋ ಮೆಕ್ಯಾನಿಕಲ್ ಲೈಫ್. ನಥಿಂಗ್ ರಾಂಗ್ ಇನ್ ಇಟ್. ಬಟ್ ಈ ರೋಡಲ್ಲಿ ಮನುಷ್ಯ ಟ್ರೂ ಫ್ರೀಡಮ್ನ ಕೊನೆವರೆಗೂ ಎಕ್ಸ್ಪೀರಿಯನ್ಸ್ ಮಾಡೋಕೆ ಆಗಲ್ಲ. ಸೊ ಇದೆಲ್ಲರ ಮಧ್ಯದಲ್ಲಿ ಟೇಕ್ ಸಮ್ ಟೈಮ್ ಆಫ್ ಜಸ್ಟ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಡೂ ವಾಟ್ ಯು ಲೈಕ್. ಜೈಸಲ್ಮೇರ್ ಸಿಟಿಯಿಂದ ಹೊರಟು ಈ ಡೆಸರ್ಟ್ ಮಧ್ಯೆ ಇರೋ ಖಾಲಿ ರೋಡಲ್ಲಿ ಡ್ರೈವ್ ಮಾಡ್ತಾ ಇದ್ದರೆ ಏನೋ ಒಂಥರ ಖುಷಿ. ಯಾಕಂದರೆ ನಾವು ನಾರ್ಮಲ್ ಆಗಿ ಓಡಾಡೋ ರೋಡು ಅದರ ಸರೌಂಡಿಂಗ್ಸ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಡಿಫರೆಂಟ್. ಡೆಸರ್ಟ್ ಪ್ರದೇಶದ ಮಧ್ಯದಿಂದ ಹಾದೋಗೋ ಈ ರಸ್ತೆ, ಈ ಜರ್ನಿ ಒಂದು ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸನ್ನು ಫೀಲ್ ಮಾಡಿಸುತ್ತೆ. ಇಲ್ಲಿ ಬೀಸೋ ಆ ಬಿಸಿ ಗಾಳಿ, ಖಾಲಿಯಾಗಿರೋ ಪ್ರಶಾಂತ ರಸ್ತೆ ಆ್ಯಂಡ್ ಅದನ್ನು ಜೋರಾಗಿ ಪ್ರೊಟೆಕ್ಟ್ ಮಾಡ್ತಿರೋ ಸೂರ್ಯ. ವಿಂಡೋ ಸೀಟಲ್ಲಿ ಕೂತು ಇವೆಲ್ಲವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದರೆ ಸಿಟಿ ಕೇಯಾಸ್, ಆ ಆಫೀಸ್ ಜಂಜಾಟ ಆ್ಯಂಡ್ ನೆವರ್ ಎಂಡಿಂಗ್ ಡೈಲಿ ರೂಟೀನ್ ಇವೆಲ್ಲವೂ ತಲೆಯಿಂದ ಮಾಯ ಆಗಿ ಟ್ರೂ ಫ್ರೀಡಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬೈ ದ ವೇ, ಸಿಟಿಯಿಂದ ಅರೌಂಡ್ 60 ಕಿಲೋಮೀಟರ್ ದೂರ ಇದೆ ಈ ಸ್ಯಾಂಡ್ ಡ್ಯೂನ್ಸ್ ಆ್ಯಂಡ್ ಇಲ್ಲಿಗೆ ಹೋಗೋಕ್ಕೆ ಅರೌಂಡ್ 1.5 ಅವರ್ ಆಗುತ್ತೆ. ಆ್ಯಂಡ್ ಎಸ್, ನಾವು ಹೋಗ್ತಾ ಇರೋದು ಇಂಡಿಯಾದ ಬಿಗ್ಗೆಸ್ಟ್ ಡೆಸರ್ಟ್, ದ ಗ್ರೇಟ್ ಥಾರ್ ಡೆಸರ್ಟ್ಗೆ. ಫೈನಲಿ ನಾವು ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಬಂದು ನಮ್ಮ ಡೆಸರ್ಟ್ ಸಫಾರಿ ಕ್ಯಾಂಪ್ ಹತ್ರ ತಲುಪಿದ್ವಿ. ಆ್ಯಂಡ್ ಬೈ ನೌ ಮನಸ್ಸಲ್ಲಿ ಎಕ್ಸೈಟ್ಮೆಂಟ್ ಈ ಉರಿ ಬಿಸಿಲು ಥರ ಜಾಸ್ತಿ ಆಗ್ತಾ ಇತ್ತು. ನಾಟ್ ಓನ್ಲಿ ಫಾರ್ ಸೀಯಿಂಗ್ ದ ಥಾರ್ ಡೆಸರ್ಟ್ ಬೈ ಕ್ಯಾಮಲ್ ಸಫಾರಿ, ಬಟ್ ಇವತ್ತು ರಾತ್ರಿ ನಾವು ಈ ಡೆಸರ್ಟ್ನಲ್ಲಿ ಓಪನ್ ಸ್ಕೈ ಕೆಳಗಡೆ ಮಲ್ಗೋ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತೀವಿ. ಕ್ಯಾಮಲ್ಗಳು ನಮ್ಮನ್ನ ಸಫಾರಿಗೆ ಕರ್ಕೊಂಡು ಹೋಗೋಕ್ಕೆ ವಾರ್ಮಪ್ ಆಗಿ ತಯಾರಾಗಿ ಕೂತಿದ್ವು. ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಮನಸ್ಸಲ್ಲಿ ಭಯ ಅಂತೂ ಖಂಡಿತ ಇತ್ತು. ಅದರ ಮೇಲ್ ಕೂತು ಅದು ಅದರ ಕೂತಿರೋ ಪೊಸಿಷನಿಂದ ಮುಂದೆ ಹಿಂದೆ ಮಾಡಿಕೊಂಡು ಹೇಳ್ಬೇಕಾದ್ರೆ ಹೃದಯ ಬಾಯಿಗೆ ಬಂದಿತ್ತು. ಆ್ಯಂಡ್ ಫಸ್ಟ್ ಫ್ಯೂ ಮಿನಿಟ್ಸ್ ವಾಸ್ ಟೋಟಲಿ ಕ್ರೇಜಿ. ಎಲ್ಲಿ ಬಿದ್ದೋಗ್ತೀನೇನೋ ಅಂತ ಅನ್ನೋ ಭಯ ಬೇರೆ. ಈ ಭಯದಲ್ಲಿ ಆಟೋಮೆಟಿಕ್ ಆಗಿ ಸಪೋರ್ಟ್ಗೆ ಅಂತ ಇದ್ದ ಹ್ಯಾಂಡಲ್ನ ಕೈ ಜೋರಾಗಿ ಇಟ್ಕೋತು. ಹೋಗ್ತಾ ಹೋಗ್ತಾ ಭಯ ಕಂಪ್ಲೀಟ್ಲಿ ಸೆಟ್ಲ್ ಆಗಿ ಈ ರೈಡ್ ಫುಲ್ಲಿ ಫನ್ ಫೀಲ್ಡ್ ಆಗಿ ಕನ್ವರ್ಟ್ ಆಯಿತು. ಮೇಲ್ಗಡೆಯಿಂದ ಡೆಸರ್ಟ್ನ ಸುತ್ತ ನೋಡಿದಾಗ ಫೆಲ್ಟ್ ಲೈಕ್ ಇಟ್ ವಾಸ್ ಕಂಪ್ಲೀಟ್ಲಿ ವರ್ತ್ ಕಮಿಂಗ್ ಟು ದಿಸ್ ಪ್ಲೇಸ್ ಫ್ರಮ್ ಸೋ ಫಾರ್. ವಾಟ್ ಅ ಬ್ಯೂಟಿಫುಲ್ ಸ್ಯಾಂಡ್ಫುಲ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್.
ಕ್ಯಾಮಲ್ ಸಫಾರಿನ ಮುಗಿಸಿ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ನ ನೋಡಿಕೊಂಡು ನಾವು ತಿರ್ಗಾ ಕ್ಯಾಂಪ್ಗೆ ವಾಪಸ್ ಬಂದಾಗ ವಿ ಗಾಟ್ ಅ ವಾರ್ಮ್ ವೆಲ್ಕಮ್ ಇನ್ ಅ ಟ್ರೂಲಿ ಟ್ರೆಡಿಷನಲ್ ಸ್ಟೈಲ್. And then it was followed by the iconic Rajasthani folk dance ಮತ್ತು cultural activity. To be honest, it was completely overwhelming to experience all these incredible things in one single day. ಇವತ್ತಿನ ದಿನದ ಅಡ್ವೆಂಚರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಡಿನ್ನರ್ ಮುಗಿದ ಮೇಲೆ ಡೆಸರ್ಟ್ ಇನ್ನೂ ಬಾಕಿ ಇದೆ. ಇವತ್ತಿನ ದಿನದ ಮಚ್ ವೇಟೆಡ್ ಅಡ್ವೆಂಚರ್, ಓಪನ್ ಸ್ಕೈ ಕೆಳಗಡೆ ಡೆಸರ್ಟ್ ಮಧ್ಯದಲ್ಲಿ ಮಲ್ಗೋ ಎಕ್ಸ್ಪೀರಿಯನ್ಸ್. ಜೀಪ್ನಲ್ಲಿ ನಮ್ಮನ್ನ ಕರ್ಕೊಂಡ್ಬಂದು ನಾವು ಮಲ್ಗೋ ಏರಿಯಾ ಕಡೆ ಬಿಟ್ಟರು. ಆ್ಯಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಡಾರ್ಕ್. ಈ ಡೆಸರ್ಟಲ್ಲಿ ಮಲ್ಗೋಕೆ ನಮ್ಗೆ ಸಿಕ್ಕಿದ್ದು ಒಂದು ಕಾಟು, ಅದ್ರ ಮೇಲೊಂದು ಬೆಡ್ಡು ಆ್ಯಂಡ್ ಹೊತ್ಕೊಳ್ಳೋಕ್ಕೆ ಒಂದು ಬೆಡ್ಶೀಟು. ಸುತ್ತಲೂ ಜೋರಾಗಿ ಬೀಸೋ ಮರಳಿನ ಗಾಳಿ. ಹಗಲೆಲ್ಲ ಬಿಸಿ ಇದ್ದರೂ ನೈಟಲ್ಲಿ ಚಿಲ್ನೆಸ್ ಎಷ್ಟಿತ್ತು ಅಂತ ಹೇಳಿದ್ರೆ ಲಿಟ್ರಲಿ ಯಾವುದೋ ಹಿಲ್ ಸ್ಟೇಷನಲ್ಲಿರೋ ಫೀಲ್ ಆಗಿತ್ತು. ಬಟ್ ಮೇಲ್ಗಡೆ ಆ ಓಪನ್ ಸ್ಕೈಯಲ್ಲಿರೋ ನಕ್ಷತ್ರನ ನೋಡ್ತಾ ಮಲ್ಗೋ ಎಕ್ಸ್ಪೀರಿಯನ್ಸ್, ದಟ್ಟು ಇನ್ ಅ ಓಪನ್ ಸೈಲೆಂಟ್ ಡೆಸರ್ಟ್, ವರ್ಡ್ಸಲ್ಲಿ ಹೇಳೋಕೆ ಆಗಲ್ಲ. ಇಟ್ಸ್ ಜಸ್ಟ್ ಅನ್ಎಕ್ಸ್ಪ್ಲೇನಬಲ್ ಫೀಲಿಂಗ್. ನೆಕ್ಸ್ಟ್ ದಿನ ಬೆಳಗ್ಗೆ ಕಣ್ಣು ಬಿಟ್ಟಾಗ ಇಟ್ ವಾಸ್ ಅ ಬ್ಯೂಟಿಫುಲ್ ಕ್ಲೌಡಿ ಮಾರ್ನಿಂಗ್. ಬಿಸಿಲನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಗ ಈ ಡೆಸರ್ಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ದು ಈ ಮೂವಿಂಗ್ ಕ್ಲೌಡ್ಸ್. ನಮ್ಮ ಅಡ್ವೆಂಚರ್ನ ಕಂಪ್ಲೀಟ್ ಮಾಡಿ ಜೀಪಲ್ಲಿ ಕ್ಯಾಂಪ್ ಕಡೆ ವಾಪಸ್ ಹೋಗಬೇಕಾದ್ರೆ ನಾನು ನೋಟಿಸ್ ಮಾಡಿದ್ದು, ಇಲ್ಲಿನ ಹಳ್ಳಿ ಜನ ನೀರಿಗಾಗಿ ದೂರದಿಂದ ನಡ್ಕೊಂಡು ಬಂದು ಒಂದು ಬಾವಿಯಿಂದ ನೀರನ್ನ ಸೇದ್ಬಿಟ್ಟು ತಗೊಂಡು ಹೋಗ್ತಾ ಇದ್ರು. ನಮ್ಮ ದೇಶದಲ್ಲಿ ಇನ್ನೂ ಕೆಲವು ಕಡೆ ಬೇಸಿಕ್ ಫೆಸಿಲಿಟಿ ಕೂಡ ಕರೆಕ್ಟಾಗಿ ಜನಗಳಿಗೆ ಸಿಗ್ತಾ ಇಲ್ಲ. ಬಟ್ ನಾವು ಸಿಟಿಯಲ್ಲಿ ನೀರನ್ನ ಸರಾಸರಿ ವೇಸ್ಟ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಮಗೆ ಅದು ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಅದ್ರ ಬೆಲೆ ನಮ್ಗೆ ಯಾವಾಗೂ ಗೊತ್ತೇ ಆಗಲ್ಲ.
ವಿ ರಿಯಲಿ ನೀಡ್ ಟು ಲರ್ನ್ ಟು ನಾಟ್ ವೇಸ್ಟ್ ದ ವಾಟರ್. ಡೆಸರ್ಟ್ನ ಈ ಜರ್ನಿ ಲೈಫಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸನ್ನು ಫೀಲ್ ಮಾಡಿಸುತ್ತೆ.